ಯುದ್ಧಗಳಿಗಿಂತ ಈ ಯುದ್ಧ ಅತ್ಯಂತ ಬೃಹತ್ತಾದದ್ದು ಮತ್ತು ಬರ್ಬರವಾದದ್ದು. ಈ ಯುದ್ಧ 1939ರಿಂದ 1945ರವರೆಗೆ ಈ ಯುದ್ಧ ನಡೆಯಿತು. ಈ ಯುದ್ಧದ ದುರಂತದಿಂದ ಅಪಾರ ಪ್ರಮಾಣದ ಸಾವು ನೋವು ಕಾಣಬಹುದಾಗಿದೆ. ಈ ಯುದ್ಧದ ಕಾರಣಗಳು, ಎರಡನೇ ಮಹಾಯುದ್ಧಕ್ಕೆ ಕಾರಣಗಳೇನು ಹಾಗಾದರೆ ನೋಡೋಣ ಫ್ರೆಂಡ್ಸ್. ನೋಡಿ, ಶ್ರೀಮಂತ ದೇಶಗಳು ಮೊದಲನೆಯ ಮಹಾಯುದ್ಧದಲ್ಲಿ ಹಣ ವ್ಯಯ ಮಾಡಿದ ಪರಿಣಾಮವಾಗಿ 1930ರಲ್ಲಿ ಮಹಾನ್ ಆರ್ಥಿಕ ಕುಸಿತ ಉಂಟಾಯಿತು. ಜನರ ಜೀವನ ಮಟ್ಟ ಕುಸಿಯಿತು. ಆರ್ಥಿಕ ಕುಸಿತದಿಂದ ಯುರೋಪ್ ಮತ್ತು ಅಮೆರಿಕದಲ್ಲಿ ಸಂಕಷ್ಟ ಪರಿಸ್ಥಿತಿಗಳು ನಿರ್ಮಾಣವಾದವು. ಜನರ ಜೀವನ ಮಟ್ಟ ತೀವ್ರವಾಗಿ ಕುಸಿಯಿತು. ಇದರಿಂದಾಗಿ ಕೈಗಾರಿಕೆಗಳು ಮತ್ತು ಕೃಷಿ ಬೆಳವಣಿಗೆ ಸ್ಥಗಿತವಾಯಿತು. ನಿರುದ್ಯೋಗ ಹೆಚ್ಚಾಯಿತು. ಮೊದಲ ಮಹಾಯುದ್ಧದ ಸೋಲು ಮತ್ತು ಅವಮಾನಕರ ಒಪ್ಪಂದಗಳು, ಅಪಾರವಾದ ನಷ್ಟಗಳ ಹಿನ್ನೆಲೆಯಲ್ಲಿ ಜರ್ಮನಿ ಮತ್ತು ಯುರೋಪಿನ ಹಲವು ದೇಶಗಳಲ್ಲಿ ರಾಷ್ಟ್ರೀಯವಾದದ ಉಗ್ರತೆ ತೀವ್ರಗೊಂಡಿತು. ಈ ಉಗ್ರ ರಾಷ್ಟ್ರೀಯವಾದ ಜಾರಿಗೆ ಬಂತು. ಇದರಿಂದಾಗಿ ಸಾಮೂಹಿಕ ಹತ್ಯೆಗಳನ್ನು, ಕಗ್ಗೊಲೆಗಳನ್ನು ಕಾಣಬಹುದು ನಾವು. ಜರ್ಮನಿಯಲ್ಲಿ ಹಿಟ್ಲರ್ ಮತ್ತು ಇಟಲಿಯಲ್ಲಿ ಮುಸ್ಸೋಲಿನಿಯವರ ಕ್ರೂರ ಆಡಳಿತವನ್ನು ನಾವು ಕಾಣಬಹುದು. ಜರ್ಮನಿ ಮತ್ತು ಯುರೋಪಿನ ಇತರ ದೇಶಗಳಲ್ಲಿ ಬೃಹತ್ ಕೈಗಾರಿಕೋದ್ಯಮಿಗಳು ಉಗ್ರ ರಾಷ್ಟ್ರೀಯತೆಯನ್ನು ಬೆಳೆಸಲು ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ನೀಡಿದರು. ಮೊದಲನೇ ಮಹಾಯುದ್ಧದ ಪರಿಣಾಮ ಜರ್ಮನಿಗೆ ಆದ ಅವಮಾನ. ಆ ದೇಶದಲ್ಲಿನ ಕೈಗಾರಿಕೋದ್ಯಮಿಗಳು ರಾಷ್ಟ್ರೀಯವಾದವನ್ನು ಬೆಳೆಸೋದಕ್ಕೆ ಹಣವನ್ನು ವ್ಯಯ ಮಾಡ್ತಾರೆ, ಪ್ರೋತ್ಸಾಹವನ್ನು ನೀಡ್ತಾರೆ. ಉಗ್ರ ರಾಷ್ಟ್ರೀಯತೆಯಿಂದ ಸೇಡು, ದುರಭಿಮಾನದ ಚಳುವಳಿಗಳು ಬೆಳೆದವು. ಉಗ್ರ ರಾಷ್ಟ್ರೀಯತೆಯಿಂದ ಹಿಟ್ಲರ್ ಉಗ್ರ ರಾಷ್ಟ್ರೀಯತೆಯಿಂದ ಜರ್ಮನರು ಮಾತ್ರ ಆಡಳಿತ ಮಾಡಲು ಯೋಗ್ಯರು, ಉಳಿದ ಜನಾಂಗಗಳು ಆಳಿಸಿಕೊಳ್ಳಲು ಮಾತ್ರ ಯೋಗ್ಯರು. ಈ ರೀತಿಯ ಸೇಡುಗಳು, ದುರಭಿಮಾನಗಳು ಬೆಳೆದವು. ಜರ್ಮನಿಯಲ್ಲಿ ಹಿಟ್ಲರ್ ಮತ್ತು ಇಟಲಿಯಲ್ಲಿ ಮುಸ್ಸೋಲಿನಿಯಂತಹ ಸರ್ವಾಧಿಕಾರಿಗಳು ಬೆಳೆದರು. ಇವು ಎರಡನೇ ಮಹಾಯುದ್ಧಕ್ಕೆ ಪ್ರಮುಖವಾದಂತಹ ಕಾರಣಗಳಾಗಿವೆ. ಎರಡನೇ ಮಹಾಯುದ್ಧದ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಪ್ಲೀಸ್ ಈ ವಿಡಿಯೋ